ಪ್ರತಿಭಟನೆ ಹಾಗೂ ಸಭೆ ನಡೀತಾ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ. ಇದು ಈ ಹುಚ್ಚರು ಕೂತಿರ್ತಕ್ಕಂತ ಹುಚ್ಚು ಸರ್ಕಾರದ ವಿರುದ್ಧ ನಡೀತಾ ಇದೆ. ಏನ್ ರೈತರ ವಿರುದ್ಧ ಈ ತರ ಷಡ್ಯಂತ್ರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಅವ್ರದೇ ಜಿಲ್ಲೆ ಆದಂತ ರೈತರುಗಳನ್ನ ಒಕ್ಲೆಪ್ಸಕ್ಕೆ ಇವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ನಾಚಿಗೇಡಿನ ವಿಷಯ ಅಂತ ಈ ಮುಖಾಂತರ ಹೇಳಿ ಬಯಸ್ತೀನಿ. ಇವರು ಈ ತರ ಯಾವ ತರ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ತುಂಬಾ ನಾವ್ ಹೇಳಿದ್ವಲ್ಲ, ಇವ್ರದ್ದು ಈ ಸರ್ಕಾರ ಇರ್ತಕ್ಕಂಥ ಸರ್ಕಾರ ಬಂದು ಎಮ್ಮೆ ಚರ್ಮ ಸರ್ಕಾರ ಆಗ್ಬಿಟ್ಟಿದೆ. ಅವ್ರು ನೀವೇನಾದ್ರೂ ನೋಡಿದಿರ ನಮ್ಮ ಹಳ್ಳಿ ಭಾಗದಲ್ಲಿ ಈ ಎಮ್ಮೆಗಳ ಮೇಲೆ ಎಷ್ಟೇ ಮಳೆ ಹೋಗ್ಲಿ ಅದ್ರ ಪಾಡ್ಗೋದು ಹೋಯ್ತಾ ಇರ್ತದೆ. ಹಂಗೆ ಇವ್ರು ಏನೇ ಮಾಡ್ಲಿ, ನಾವ್ ಏನೇ ಪ್ರತಿಭಟನೆ ಮಾಡ್ಲಿ, ಅವ್ರಿಗೆ ಯಾವ್ದೇ ತರ ನಾವು ಚುರುಕ್ ಮುಡಿಸ್ಲಿ, ಅವ್ರು ಯಾವ್ದಕ್ಕೂ ಕೇರ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇವ್ರಿಗೆ ಮುಂದೊಂದ್ ದಿನ ಈಗ ಬರ್ತಾ ಇರ್ತಕ್ಕಂಥ 2028ನೇ ಚುನಾವಣೆಯಲ್ಲಿ ಇವ್ರಿಗೆ ಏನು ರೈತರು ತಾಕತ್ತೇನು, ರೈತರು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಮುಂದಿನ ಚುನಾವಣೆಯಲ್ಲಿ ರೈತರುಗಳೇ ತೋರಿಸ್ತಾರೆ ಅಂತ ಈ ಮುಖಾಂತರ ಹೇಳಿ ಬಯಸ್ತೇನೆ. ಯಾಕೆ ಸರ್ ಬಡವರ ಮೇಲೆ ಈ ತರ ಒತ್ತಡಗಳು? ಸರ್, ಈಗ ಈ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಬಡವರಿಂದ ಬಂದಿದ್ರೆ ಇಲ್ಲ ಬಡವರಾಗಿದ್ರೆ ಗೊತ್ತಾಗ್ತಾ ಇದೆ ಸರ್. ಇಲ್ಲಿ ಬನ್ನಿ, ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಲೂಲು ಮಾಲ್ ಇದೆ, ಎಷ್ಟು ಎಕರೆಲ್ಲಿ ಕಟ್ಟಿದ್ದಾರೆ ಅಂತ ನೋಡಿ, ನೀವು ಗೊತ್ತಾಗುತ್ತೆ. ಶ್ರೀಮಂತರಿಗೆ ಬಡವ್ರ ಬಗ್ಗೆ ಹೆಂಗ್ ಸರ್ ಕಾಳಜಿ ಬರ್ತದೆ? ಈಗ ಮಾನ್ಯ ಕುಮಾರಣ್ಣವರು ಇದ್ದಂತ ಮೊದಲನೇ ಟೈಮ್ ಆಗಿರ್ತಕ್ಕಂತ ಮುಖ್ಯಮಂತ್ರಿ ಟೈಮಲ್ಲಿ ಅವಧಿಲಿ ಸರ್, ದಲಿತರ ಮನೆ, ದಲಿತರ ಮನೆ, ಹಿಂದುಳಿದವ್ರ ಮನೆ, ಅಲ್ಪಸಂಖ್ಯಾತರ ಮನೆ ಹೋಗಿ ಅಲ್ಲಿ ತಾಣ ಹೂಡಿ ಅವ್ರ ಮನೆ ಊಟ ಮಾಡಿ ಮಲ್ಲಿಗೆ ಎದ್ ಬರ್ತಾ ಇದ್ರು. ಅವ್ರಿಗೆ ಅವ್ರ ಕಷ್ಟ ಗೊತ್ತಾಗ್ತಾ ಇತ್ತು. ರೈತರ ಅಂದ್ರೇನು, ದೀನ ದಲಿತರ ಅಂದ್ರೇನು, ಈ ಬಡವರು ಅಂದ್ರೆ ಹೇಳು, ಅವ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ರು. ಅವ್ರ ಪರವಾಗಿ ಸರ್ಕಾರ ನಡೆಸ್ತಾ ಇದ್ರು. ಈಗೆಲ್ಲ ಎಲ್ಲಿ ಸರ್ ಲೂಲು ಮಾಲ್ ಬೇಕು, ಇಲ್ಲ ಅಂತ ಹೇಳಿದ್ರೆ ರ್ಯಾಡಿಸನ್ ಹೋಟ್ಲುಗಳು ಬೇಕು. ಹಿಂಗಿವ್ರೆಲ್ಲ ಅಲ್ಲಿ ಎಲ್ಲ ಶ್ರೀಮಂತರುಗಳು ಇದ್ದಿ ಬಡವ್ರ ಅವ್ರಿಗೆ ನೆನಪಾಗ್ತಾ ಇಲ್ಲ, ಬಡವ್ರ ಬಗ್ಗೆ ಕಾಳಜಿ ಬರ್ತಾ ಇಲ್ಲ. ಇದೆಲ್ಲ ಮುಂದಿನ ದಿನ ಈಗ ಓಟ್ಗಳಲ್ಲಿ ಶ್ರೀಮಂತರು ಬಂದ್ ಹಾಕಲ್ಲ ಸರ್. ವೋಟಿಂಗ್ ಇರೋ ದಿನ ಅವ್ರು ಫಾರಿನ್ ಅಲ್ಲಿ ಕೂತಿರ್ತಾರೆ. ಕೊನೆಗೆ ಬಡವರೇ ಓಟ್ ಹಾಕ್ಬೇಕಾಯ್ತದೆ, ರೈತರುಗಳೇ ಓಟ್ ಹಾಕ್ಬೇಕಾಯ್ತದೆ, ಅಲ್ಪಸಂಖ್ಯಾತರೇ ಓಟ್ ಹಾಕ್ಬೇಕಾಯ್ತದೆ, ಹಿಂದುಳಿದವರೇ ಓಟ್ ಹಾಕ್ಬೇಕಾಗ್ತದೆ. ಅವಾಗೆಲ್ಲರೂ ತೋರಿಸ್ತಾರೆ ಸರ್. 2028ಗೆ ನಾವು ಕಡಾಖಂಡಿತವಾಗಿ ಹೇಳ್ತೀವಿ, ಕಾಂಗ್ರೆಸ್ ಈ ಅವಧಿ ಮುಗಿತಕ್ಕಂತ ಟೈಮ್ ಬಂದಿದೆ. ಅವ್ರಿಗೆ ಒಂದು ಕೊನೆ ಕಾಣಿಸ್ತಾರೆ ರಾಜ್ಯದ ಜನ ಅಂತ ಈ ಮುಖಾಂತರ ಹೇಳಿ ಬಯಸ್ತೇನೆ.